ನಿನ್ನ ಕಷ್ಟಕ್ಕಿಲ್ಲ ನಷ್ಟಕ್ಕಿಲ್ಲ ಬೇಕಾದಾಗ ಜೊತೆಗಿಲ್ಲ ಅಂತವ್ರ ಅಭಿಪ್ರಾಯ ಕಟ್ಕೊಂಡೆ ಮಾಡ್ತಿದ್ದಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾವು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಡೇ ನನ್ನದು ಬರ್ಡೇ ಇತ್ತು. ಸೊ ಹಾಗಾಗಿ ನನ್ನ ಆಫೀಸ್ ಫ್ರೆಂಡ್ಸ್ ಜೊತೆ ನಾನು ಟ್ರಿಪ್ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಇವಾಗ ಆಫೀಸಿಂದ ಮನೆಗೆ ಡ್ರಾಪ್ ಆದೆ. ಸೊ ನೋಡ್ತಾ ಇರ್ಬೋದು, ಕ್ಯಾಬ್ ಇವಾಗ ತಾನೇ ಮೂವ್ ಆಯಿತು. ನನ್ನ ಲಾಗೌಟ್ ಬಂದು ಅರ್ಲಿ ಮಾರ್ನಿಂಗ್ 3 AM ಆಗಿರುತ್ತೆ. ಸೊ ಇವಾಗ ಮನೆಗೆ ರೀಚ್ ಆಗೋಷ್ಟರಲ್ಲಿ 4:30 ಆಗಿತ್ತು. ನೋಡ್ತಾ ಇರ್ಬೋದು, ಹರಿಬರಿನಲ್ಲಿ ಮೂವ್ ಆಗ್ತಾ ಇದ್ದೆ ನಾನು, ಬಿಕಾಸ್ ಲಾಸ್ಟ್ ಮಿನಿಟ್ ಡಿಸೈಡ್ ಮಾಡಿದ್ದು ನಾನು ಹೋಗೋಣ ಅಂಥೇಳಿ. ಸೊ ಮನೆಗೆ ಬಂದು ಪ್ಯಾಕ್ ಎಲ್ಲ ಮಾಡ್ಕೊಳ್ಳೋಕ್ಕಿತ್ತು. ಎಲ್ಲರೂ ಆಲ್ರೆಡಿ 1 ವೀಕ್ ಮುಂಚೆನೇ ಎಲ್ಲ ಡಿಸೈಡ್ ಮಾಡಿ ಪ್ರಿಪೇರ್ ಆಗಿದ್ದರು. ಬಟ್ ನಾನು ಯಾವುದಕ್ಕೂ ಪ್ರಿಪೇರ್ ಆಗಿರಲಿಲ್ಲ, ಬಿಕಾಸ್ ನನ್ನ ಪ್ಲ್ಯಾನ್ಸೇ ಬೇರೆ ಇತ್ತು. ಬಟ್ ಲಾಸ್ಟ್ ಮಿನಿಟಲ್ಲಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದಕ್ಕೆ ಡ್ರೆಸ್ನೆಲ್ಲ ಇವಾಗ ಬಂದು ಪ್ಯಾಕ್ ಮಾಡ್ಕೋಬೇಕಾಗಿತ್ತು. ಆ್ಯಂಡ್ ಬರ್ಡೇಗೆ ಅಂತ ಹೇಳಿ ಒಂದಷ್ಟು ಬಟ್ಟೆಗಳನ್ನ ತೆಗೆದಿಟ್ಕೊಂಡಿದ್ದೆ. ಸೊ ಹಾಗಾಗಿ ಆ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನನಗೇನೇನು ಆಕ್ಸೆಸರೀಸ್ ಬೇಕೆಲ್ಲ ಎತ್ತಿಟ್ಕೊಂಡು ನೋಡ್ತಾ ಇರ್ಬೋದು, ಈ ರೀತಿ ಫುಲ್ಲಿ ಪ್ಯಾಕ್ಡ್ ಆಗಿ ಹೊರಡ್ತಾ ಇದ್ದೀನಿ. ಪ್ರದೀಪ್ ಅವರು ನನ್ನ ಡ್ರಾಪ್ ಮಾಡ್ತಾರೆ. ಎಲ್ಲರೂ ನಿಯರ್ ಆಫೀಸ್ ಹತ್ರನೇ ಪಿಕ್ ಆಗ್ತಾ ಇದ್ದಿದ್ದ ಕಾರಣ ನಾನೊಬ್ಬಳು ತುಂಬ ಫಾರ್ ಇದ್ದೆ. ಆ್ಯಕ್ಚುಲಿ ನಾನು ಕೆಂಗೇರಿ ಹತ್ರ ಇರೋದ್ರಿಂದ ಅವರು ಆನ್ ದ ವೇ ಎಲ್ಲಾದರೂ ಬಂದುಬಿಡಿ, ನಾವು ಪಿಕ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನಾಯಂಡಹಳ್ಳಿ ಹತ್ರ ನಿಯರ್ ಬೈ ಹೋಗ್ತಾ ಇದ್ದೆ. ಆ್ಯಂಡ್ ಆಲ್ಸೋ ಒಂದು ಬೀನ್ ಬ್ಯಾಗ್ ತೊಗೊಂಡು ಹೋಗ್ತಿದ್ದೀನಿ. ರೀಸನ್ ಏನು ಅಂತ ಹೇಳಿ ಮುಂದೆ ಗೊತ್ತಾಗತ್ತೆ ನಿಮಗೆ. ಪ್ರದಿಗೆ ಬಾಯ್ ಮಾಡಿ ಇಲ್ಲಿಂದ ಹೊರಟೆ ನಾನು. ಸೊ ಇಲ್ಲಿಂದ ನಮ್ಮದು ಎಕ್ಸಾಕ್ಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಬೆಳಗ್ಗೆ ಎಲ್ಲರೂ ಅರ್ಲಿ ಮಾರ್ನಿಂಗ್ ಮನೆ ಬಿಟ್ಟಿದ್ರಿಂದ ಯಾರೂ ಟಿಫನ್ ಮಾಡಿರಲಿಲ್ಲ. ಸೊ ಹಾಗೆ ಆನ್ ದ ವೇ ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಟೀ ಕಾಫಿ ಕುಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಒಂದು ಟಿಫನ್ ಸೆಂಟರ್ ಹತ್ರ ಸ್ಪಾಟ್ ಹಾಕಿದ್ವಿ.
ತುಂಬ ವೆರೈಟೀಸ್ ಇದ್ದಿದ್ದರಿಂದ ಎಲ್ರಿಗೂ ಅವ್ರಿಗೆ ಬೇಕಾಗಿದ್ದನ್ನು ಅವ್ರು ಆರ್ಡರ್ ಮಾಡ್ಕೊಂಡು ತಿಂತಾಯಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ದೋಸೆ ಹಾಕೋದು. ಈ ಥರ ದೋಸೆ ಹಾಕೋದು ನೋಡೋದಂದ್ರೆ ಮಜಾ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಅದು ನೀರು ಚಿಮುಕ್ಸಿದಾಗ ಚಿಟಪಟ ಅನ್ನತ್ತಲ್ಲ, ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಎಲ್ಲೇ ದೋಸೆ ಹಾಕ್ತಿದ್ರು ನಾನು ಅದನ್ನು ಅಬ್ಸರ್ವ್ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡೆ. ಯೂಶಲಿ ನಾನು ಅರ್ಲಿ ಮಾರ್ನಿಂಗ್ ರೈಸ್ನ ಪ್ರಿಫರ್ ಮಾಡಲ್ಲ. ಮೋಸ್ಟ್ ಆಫ್ ದ ಟೈಮ್ ನಾನು ಇಡ್ಲಿ ಅಥವಾ ದೋಸೆನೇ ತೊಗೊಳ್ತೀನಿ ಔಟ್ಸೈಡಲ್ಲಾದರೂ ಹೋದರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ನಾನು ರೈಸ್ ಬಾತ್ನ ತೊಗೊಂಡೆ. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ನಾವು ಜರ್ನಿ ಮಾಡ್ತಿರೋದ್ರಿಂದ ಮಧ್ಯಾಹ್ನ ನಾವು ಊಟಕ್ಕೆ ನಿಲ್ಲಿಸ್ತೀವ ಇಲ್ವ ಅನ್ನೋದು ನಮಗೆ ಶೋರ್ ಇರಲಿಲ್ಲ. ಸೊ ಹಾಗಾಗಿ ಫಿಲ್ಡ್ ಆಗಿರೋಣ ಅಂತ ಅನ್ನಿಸ್ತು. ಹಾಗಾಗಿ ರೈಸ್ನ ತೊಗೊಂಡೆ. ಇವನಿಂದನೇ ಲೇಟ್ ಆಗಿತ್ತು ತಾನೆ, ಲಾಸ್ಟ್ ಗಾಡಿ ಇವನೇ ತಾನೆ ಅಲ್ಲೇ ನೀ ಕಾಮಿಡಿ ಕೇಳ್ಬೇಕು, ನೀರು ತುಂಬಲೇ ಭಾರಿ. ನಾವೆಲ್ಲೂ ಹೊರಟಿದ್ದೀವಿ ಅಂತ ಹೇಳೋದೇ ಮರ್ತ್ಬಿಟ್ಟೆ. ನಾವು ಹೊರಟಿದ್ದು ಚಿಕ್ಕಮಂಗ್ಳೂರು ಕಡೆಗೆ. ಬಂಡೆಜಿ ಟ್ರೆಕ್ಕಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ಆನ್ ದ ವೇ ಬೇಲೂರೆಲ್ಲ ಸಿಗುತ್ತೆ ಅಲ್ವಾ, ಎಲ್ಲನೂ ಒಂದು ವಿಸಿಟ್ ಹಾಕೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಯೂಶಲಿ ನನಗೆ ಈ ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೆಬೀಡು ಇಲ್ಲೆಲ್ಲ ಹೋದಾಗ ನನಗೇನು ನೆನಪಾಗುತ್ತೆ ಅಂತ ಹೇಳಿದ್ರೆ ನನ್ನ ಸ್ಕೂಲ್ ಡೇಸೇ ನೆನಪಾಗುತ್ತೆ. ಬಿಕಾಸ್ ನಾವು ಸ್ಕೂಲ್ ಟ್ರಿಪ್ ಅಂತ ಹೋಗಿದ್ದು ಮೆಜಾರಿಟಿಲಿ ಇದೇ ಪ್ಲೇಸಸ್ ಆಗಿರ್ತಿತ್ತು. ನಾನೇನ ವೀರೇಶ್ ಕಟ್ಸಿದ್ದು ಅನ್ಕೊಂಡೆ ಅಪ್ಪ. ಕಾಂಟ್ಯಾಕ್ಟ್ ನಾವೇ ಕೊಟ್ಟಿದ್ವಿ, ಬಟ್ ಅವರೇ ಕೊಟ್ಟಿದ್ದು. ಓದ್ ಜನ್ಮದಲ್ಲಿ ವಯಸ್ಸಲ್ರಾಗಿದ್ದು ರೀಲ್ ಹಾಕಿದ್ದೆ ತಾನೆ. ಇದೆಲ್ಲ ನಮ್ಮ ಅಜ್ಜನ್ ಪ್ರಾಪರ್ಟಿ ಮಾಡಿದ್ದಷ್ಟೇ. ಗೊತ್ತ ತಾನೆ ಹೆಂಗೆ ನೋಡಿದಿರಾ? ವಾ ಇದು ಬೇಕಿದ್ದು. ಅದೇನು ಅಂತ ಗೊತ್ತಿಲ್ಲ. ನಾನೀಗ ಹಮ್ಮಿಂಗ್ ಮಾಡ್ತಿರೋ ಅಂಥ ಸಾಂಗು ನನ್ನ ಟ್ರಿಪ್ ಹೊರಟಾಗಿಂದ ನನ್ನ ತಲೆಯಲ್ಲಿದೆ. ಪ್ರಾಪರ್ ಆಗಿಲ್ಲದೆ ಇರ್ಬೋದು ಲಿರಿಕ್ಸು, ಬಟ್ ಅಪ್ಪು ಸರ್ನ ನೆನಪಿಸ್ಕೊಂಡು ಟ್ರಿಪ್ ಹೋಗ್ತಿದ್ದೀವಿ ಅಂತ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿರೋ ಗೈಡ್ಸ್ಗಳು ನಿಮಗೆ ಗೈಡಿಂಗ್ಸ್ ಬೇಕಾ ಅಂತ ಕೇಳಿದಾಗ ನಮ್ಮ ತರಲೆಗೆ ಹಂಗೇನಂತ ರಿಪ್ಲೈ ಮಾಡಿದ್ರು ಅಂದರೆ, ನಾವೇ ಗೈಡ್ಗಳು, ನಮಗೆ ನಾವೇ ಹೇಳ್ಕೊಳ್ತೀವಿ ಬಿಡಿ ಅಂತ ಅಂದರು. ಸೊ ಅಲ್ಲಿದ್ದಿದ್ದು ಗೈಡ್ಗಳು ಶಾಕ್ ಆಗಿ ಈ ಜನ್ರೇಷನ್ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರವರೇ ಮಾತಾಡ್ಕೊಳ್ತಿದ್ರು. ನಾವು ಯಾಕೆ ಗೈಡೆನ್ಸ್ ಬೇಡ ಅಂತ ಹೇಳಿದ್ವಿ ಅಂದರೆ, ನಾನು ಆಗಲೇ ಹೇಳ್ದಾಗೆ ಸ್ಕೂಲ್ ಟ್ರಿಪ್ಗಳಲ್ಲೆಲ್ಲ ಈ ಪ್ಲೇಸಸ್ಗೆ ಕರ್ಕೊಂಡು ಬಂದು ನಮಗೆ ತುಂಬ ಫೆಮಿಲಿಯರ್ ಮಾಡಿಸ್ಬಿಟ್ಟಿರೋದ್ರಿಂದ, ಹಾಗೆ ಬುಕ್ಸ್ಗಳಲ್ಲೂ ಇದ್ರ ಬಗ್ಗೆ ಓದಿರೋದ್ರಿಂದ ನಮಗೆ ಒಂದಷ್ಟು ಐಡಿಯಾಸ್ ಇದೆ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಕುದುರೆ ಲಾಸ್ಟ್ ಇದೆ. ಸೆಕೆಂಡ್ ಒಂದು ಹೇಳಿದೆ ಏನಂತ ಕುದುರೆ ಯಾರು ಹೇಳಿ ಏನಕ್ಕೆ ಏನೋ ಇರುತ್ತೆ, ಲಾಜಿಕ್ ಇರುತ್ತೆ. ಓ ಎಂತ ಚಂದ ಇತ್ತಲ್ಲ, ಇಲ್ಲೆಲ್ಲ ಏನೋ ಬರ್ತಿದ್ದಾರೆ ಮಾರ್ರೆ. ನಮ್ಮ ಹತ್ರ ಆಗಲ್ಲ ಅದು, ನಮ್ಮ ಹತ್ರ ಇದೆ. ಇದು ತಮಿಳು ತೆಲುಗು ಸಮಥಿಂಗ್.
ಹಳೆಗನ್ನಡ ಅನ್ಸುತ್ತೆ ಇದೆಲ್ಲ. ಹಳೆಗನ್ನಡ ಓದ್ಬೋದು ನಾವು ಆ್ಯಕ್ಚುಲಿ. ಇಲ್ಲ ಹಳೆಗನ್ನಡ ಇದು ನುಡುಸು ಇದೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟು. ಹಳೆಗನ್ನಡ ನಮಗೆ ತೆಲುಗು ತಮಿಳೆಲ್ಲ ಮಿಕ್ಸ್ ಇರುತ್ತೆ, ತೆಲುಗು ಮಿಕ್ಸ್ ಇರುತ್ತೆ ಜಾಸ್ತಿ. ಹಳೆಗನ್ನಡನೇ ಇದು. ಹಿಂಗೆ ಎಷ್ಟು ಗಟ್ಟಿ ಕಲ್ಲುಗಳಲ್ಲಿ. ಸೊ ನಮ್ಮಲ್ಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಯಾರ್ಯಾರಿಗೆ ಯಾವ್ಯಾವ ಥರದ್ದು ಇನ್ಫಾರ್ಮೇಷನ್ ಗೊತ್ತು ಈ ಪ್ಲೇಸ್ ಬಗ್ಗೆ ಎಲ್ಲರೂ ಹೇಳ್ತಾಯಿದ್ರು, ಡಿಸ್ಕಸ್ ಮಾಡ್ತಾಯಿದ್ರು. ಹಾಗೆ ನಾವು ತುಂಬ ಚಿಕ್ಕವರಿದ್ದಾಗ ಬಂದಿರೋದಕ್ಕೂ ನಾವು ಒಂದು ಮೆಚಾರಿಟಿ ಬಂದಾಗ ಬರೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಚಿಕ್ಕವರಿದ್ದಾಗ ಬರೀ ಪ್ಲೇಸ್ ನೋಡ್ಕೊಂಡು ಹೋಗಿರ್ತೀವಿ, ಬಟ್ ಮೆಚಾರಿಟಿ ಲೆವೆಲ್ ಜಾಸ್ತಿ ಇದ್ದಾಗ ಬಂದರೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ತುಂಬ ಇರುತ್ತೆ. ಪ್ರತಿಯೊಂದ್ರ ಬಗ್ಗೆನೂ ಏನು ಯಾಕೆ ಅಂತ ಹೇಳಿ ಕ್ವೆಶನ್ ಮಾಡಿಕೊಂಡು ಅದನ್ನು ನೋಡೋ ಅಂಥ ಕ್ಯೂರಿಯಾಸಿಟಿ ಇರುತ್ತೆ. ಹಾಗೆ ಅಲ್ಲೇ ಇದ್ದಂಥ ಶಿವಲಿಂಗಕ್ಕೆ ದರ್ಶನ ಮಾಡಿಕೊಂಡು ಕೈ ಮುಗಿದು ನೆಕ್ಸ್ಟು ನಂದಿ ಕಡೆಗೆ ಹೊರಟ್ವಿ. ದ್ವಾರಪಾಲಕರು ಜಯ ವಿಜಯ ಇದು ವೆಂಕಟೇಶ್ವರ ನಿಜವಾಗ್ಲು. ವೆಂಕಟೇಶ್ವರ ಶಂಖ ಚಕ್ರ ಎಲ್ಲ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿದೆ ನಿಮಗೆ. ಹೌದು, ಊರ್ ಕಡೆ ಹೋದ್ರೆ ಅಂಗ್ಲದಲ್ಲೇ ಮಲಗ್ತಾರೆಲ್ಲ. ಕರ್ನಾಟಕದ ವಾಸ್ತು ಆರ್ಕಿಟೆಕ್ಚರ್ ರಾಜಮಂಟನೆ ಯಾವ್ದು ಇದೆಲ್ಲ ಕನ್ನಡದವ್ರೆ ಯಾರು ಎಲ್ಲಿಂದಾನೇ ಬಂದಿರ್ಲಿ ಕನ್ನಡದ ಬಗ್ಗೆ ಎಲ್ಲರಿಗೂ ಗೊತ್ತಿರತ್ತೆ. ಇಲ್ಲಿ ನಮ್ದೇ ನಾನು ರೀಲ್ಸ್ ಮಾಡ್ತೀನಿ. ಇವಾಗ ಗೊತ್ತಾಯ್ತು ನಾವು ಇವಾಗ ಹಳೆಬೀಡು ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಷ್ಟು ಮುಂದೆ ಗೊತ್ತಿಲ್ಲ ನನಗೆ. ನೀರು ಕುದ್ರೆ ಹಿಪ್ಪೋಪಟಮಸ್ ಅಂದ್ರೆ ಅದಕ್ಕಿದಿರಲ್ಲ ಕೊಟ್ಟೆ ಅಷ್ಟೇ. ಸ್ವಾಮಿ ದರ್ಶನ ಮಾಡಿಕೊಂಡು ಹೊರಗಡೆ ಕಲ್ಯಾಣಿ ಕಡೆ ಬಂದ್ವಿ. ಕಲ್ಯಾಣಿನಲ್ಲಿ ನೋಡ್ತಾ ಇರ್ಬೋದು ತುಂಬ ಆಮೆಗಳು ವಾಸಿಸ್ತಾ ಇದ್ವು, ತುಂಬ ಆಮೆಗಳು ವಿಸಿಬಲ್ ಆಗಿದ್ವು. ಆ್ಯಕ್ಚುಲಿ ಐ ಡೋಂಟ್ ನೋ ತುಂಬ ವರ್ಷಗಳಿಂದ ಆಮೆಗಳು ಇಲ್ಲೇ ಇರೋದಾ ಅಥವಾ ಇಲ್ಲಿರೋರೇ ತೊಗೊಂಡು ಬಂದು ಬಿಟ್ಟಿರೋದಾ ಅಂತ ಹೇಳ್ಬಿಟ್ಟು. ದೇವ್ರ ದರ್ಶನ ಅಂತೂ ಆಯಿತು. ಇವಾಗ ನಮ್ಮೆಲ್ಲರ ಜರ್ನಿ ಟುವರ್ಡ್ಸ್ ಅಬ್ಬೆ ಫಾಲ್ಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಅಲ್ಲಿ ಹೋದ್ಮೇಲೆ ಅದ್ರ ಫಾಲ್ಸ್ ಕಂಡೀಷನ್ ಹೇಗಿದೆ ಏನು ಅಂತ ಹೇಳಿ ನೋಡಿ ಆ ನಂತರ ನಾವು ನೀರೊಳಗಡೆ ಇಳಿಯೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಸೊ ಬನ್ನಿ, ನಾನು ನೀರಲ್ಲಿ ಆಟ ಆಡ್ತೀನಾ, ನೀರಿಗೆ ಇಳಿತೀನಾ ಇಲ್ವಾ ಅಂತ ಹೇಳಿ ನೀವು ಕೂಡ ನೋಡಿದ್ರಂತೆ.
ಅನ್ಕೊಂಡೆ ಅದೇ ಮಾಡ್ತಿದ್ಯಾ. ಇಂಥ ಜಾಗಕ್ಕೆ ಬಂದಮೇಲೆ ಜನ ಫೋಟೋ ತೊಗೊಳ್ತಾ ಇರ್ತಾರ. ಸೊ ಸೇಮ್ ಲೈಕ್ ಎಲ್ಲರೂ ಥರ ನಾವು ಕೂಡ ಫೋನ್ ಇಟ್ಕೊಂಡು ಫೋಟೋಸ್ ವೀಡಿಯೋಸ್ ಮಾಡ್ತಾಯಿದ್ವಿ. ಅಲ್ಲಿದ್ದಿದ್ದು ಅಷ್ಟೂ ಜನಗಳು ಅಷ್ಟೇ ಫೋನ್ ತೊಗೊಂಡು ಫೋಟೋಸ್ನ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದು. What will do? ನೀರಲ್ಲೆಲ್ಲ ಆಟ ಆಡಾದ್ಮೇಲೆ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಟೀ ಕಾಫಿ ಎಲ್ಲ ಕುಡ್ಕೊಂಡು ನಾವು ಹೊರಟಿದ್ದು ದೇವರ ಮನೆ ಬೆಟ್ಟದ ಕಡೆಗೆ. ನೋಡ್ತಾ ಇರ್ಬೋದು ಆಲ್ರೆಡಿ ವೈಬ್ ಸ್ಟಾರ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿತ್ತು ಅಲ್ಲಿನ ಕ್ಲೈಮೇಟ್ ಆಗಿರ್ಬೋದು. ನಾವು ಹೋಗ್ತಿದ್ದೀವಿ ಅಂತಲೇ ಕ್ಲೈಮೇಟ್ ಆಗಿತ್ತು ಅಥವಾ ಅದಿರೋದೇ ಹಾಗೂ ಗೊತ್ತಿಲ್ಲ, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 4:30 ಆಗಿತ್ತು ಅನಿಸುತ್ತೆ. ಈ ಜಾಗದಲ್ಲಿ ನಾನು ಕಳೆದೋದೆ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ಚೆನ್ನಾಗಿತ್ತು ನೇಚರು, ಕ್ಲೈಮೇಟು, ಆ ಫಾಗಿ ಇರೋವಂಥ ಕ್ಲೌಡ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದು ಅರೌಂಡ್ 4:30 ಆಗಿದ್ದರಿಂದ ಕ್ಲೈಮೇಟ್ ಇನ್ನೂ ತುಂಬ ಕೂಲಾಗಿತ್ತು ಅಂತಲೇ ಹೇಳ್ಬೋದು. ಎಸ್ಪೆಷಲಿ ನಾನು ಈ ಪ್ಲೇಸ್ನ ಪರ್ಸ್ನಲಿ ತುಂಬ ಇಷ್ಟಪಟ್ಟೆ. ಬಿಕಾಸ್ ನನಗೆ ಗ್ರೀನರೀಸ್ ಇರೋವಂಥ ಪ್ಲೇಸು ತುಂಬಾ ಇಷ್ಟ ಆಗುತ್ತೆ. ನನಗೆ ಬೇಗ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಿಮಗೆ ಗೊತ್ತಿದ್ದರೆ ನಾನು ಲಾಸ್ಟ್ ಇಯರ್ ಕೂಡ ಕೊಡೈಕೆನಾಲ್ ಹೋದಾಗ ಆ ನೇಚರ್ ಜೊತೆನೇ ಕಳೆದೋದಂಗೆ ಫೀಲ್ ಆಗ್ತಿತ್ತು. ಈ ಸಲ ಕೂಡ ನನ್ನ ಬರ್ಡೇಗೆ ನನ್ನ ಸೆಲ್ಫ್ ಗಿಫ್ಟೆಡ್ ಅನ್ನೋ ಥರ ಫೀಲ್ ಆಗ್ತಿತ್ತು. ವಾವ್, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ಸ್ಮೋಕ್ ಏನು ಬರ್ತಾ ಇದೆ, ಆ ಫೋಮು, ನಾನು ಎಲ್ಲೋ ನಿಯರಲ್ಲಿ ನಿಂತ್ಕೊಂಡು ಆಕಾಶ ನೋಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಸ್ವರ್ಗಕ್ಕೆ ಮೂರೇ ಗೇಣಿದೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಫೋನ್ ಕ್ಯಾಮ್ರಾ ಅಷ್ಟು ಜಸ್ಟಿಫೈ ಮಾಡ್ತಾ ಇಲ್ಲ ಆ ನೇಚರ್ನ. ಬಟ್ ನೀವು ರಿಯಲ್ ಆಗಿ ಹೋಗಿ ಅಲ್ಲಿ ನಿಂತ್ಕೊಂಡು ಆ ನೇಚರ್ನ ಎಂಜಾಯ್ ಮಾಡೋದ್ರಲ್ಲಿರೋದು ಖುಷಿನೇ ಬೇರೆ ಅಂತ ಹೇಳ್ಬೋದು. But camera is not justifying that, like how realistically we can see. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಒಂದು ಕ್ಷಣ ಎಲ್ಲನೂ ಮರೆತು ಸುಮ್ಮನೆ ನೇಚರ್ನ ನೋಡ್ತಾ ಕುತ್ಕೊಂಡ್ಬಿಟ್ಟಿದ್ರು. ಇನ್ನೊಂದಷ್ಟು ಜನ ಕ್ಯಾಮ್ರಾ ಇಟ್ಕೊಂಡು ಅದು ನೇಚರ್ನ ಸೆರೆ ಹಿಡಿಯುವಂಥ ಕೆಲಸ ಮಾಡ್ತಾಯಿದ್ರು. ನಮ್ಮ ಗ್ಯಾಂಗಲ್ಲಿ ಇದ್ದದ್ದು ಅಷ್ಟು ಜನ ಒಂದೊಂದು ಕಡೆ ಕುತ್ಕೊಂಡು ಆ ನೇಚರ್ನ ನೋಡ್ತಾ ಆ ಸೌಂದರ್ಯನ ಸವಿತಾ ನಾವು ಕಳೆದೋಗ್ಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ದೇವರ ಮನೆ ಬೆಟ್ಟದಲ್ಲಿ ನಾವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಒಂದಷ್ಟು ಫೋಟೋಸು, ವೀಡಿಯೋಸು, ಹಾಗೆ ರೀಲ್ಸ್ಗಳಿಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದಷ್ಟು ವೀಡಿಯೋಸ್ಗಳನ್ನ ತೊಗೊಂಡ್ವಿ. ಆ್ಯಕ್ಚುಲಿ ಅಲ್ಲಿ ನೆಟ್ವರ್ಕ್ ಬರ್ತಿರಲಿಲ್ಲ, ಆದರೂ ನಾರ್ಮಲ್ ವೀಡಿಯೋಸಲ್ಲಿ ವೀಡಿಯೋಸ್ ಮಾಡಿಕೊಂಡು ಆಮೇಲೆ ನಾವು ಸಾಂಗ್ಸ್ ಆ್ಯಡ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ವಿ.
ಇನ್ನು ನೆಕ್ಸ್ಟ್ ಸೀದಾ ನಾವು ಹೊರಟಿದ್ದೆ ಊಟ ಮಾಡೋಕ್ಕೆ ಅಂತ ಹೇಳಿ. ಎಲ್ಲರಿಗೂ ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ಹಾಗಾಗಿ ಊಟ ಮಾಡಿಬಿಡೋಣ ಅಂತ ಹೇಳಿ ಊಟಕ್ಕೆ ಹೊರಟು. ಅದು ಹದಿಮೂರು ಪ್ಲೇಟ್. ನಾವು ಪ್ಲೇಸಸ್ ನೋಡೋ ಬರದಲ್ಲಿ ಊಟ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ವಿ. ಸೊ ಹೋಮ್ ಸ್ಟೇ ಕಡೆಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರ ಹೊಟ್ಟೆನೂ ತಂಪು ಮಾಡೋಣ ಅಂತ ಹೇಳಿ ಊಟಕ್ಕೆ ಅಂತ ನಿಲ್ಸಿದ್ವಿ. ಸೊ ಇಲ್ಲಿ ನೀರು ದೋಸೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಚಿಕನ್ ಸಾಂಬಾರ್ಗೆ ಏನಾದರೂ ನೀರು ದೋಸೆ ಕೊಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ವೆಜ್ ಸಾಂಬಾರಲ್ಲಿ ಊಟ ಮಾಡೋ ಹಾಗಾಯಿತು. ಫೈನಲಿ ನಾವು ಹೋಮ್ ಸ್ಟೇ ರೀಚ್ ಆದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋದಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಇದರ ಕಂಟಿನ್ಯೂಟಿ ಪಾರ್ಟ್ ಬರುತ್ತೆ, ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಹೋಗ್ಬರಲ್ಲ. ಬಾಯ್. ಹೋಗೋಕ್ಕೆ ಮುಂಚೆ ಜೀವನಕ್ಕೊಂದು ಪಾಠ. ಕೊಂಕು ಸೃಷ್ಟಿಯಲ್ಲಿಲ್ಲ, ನೋಡುವವರ ದೃಷ್ಟಿಯಲ್ಲಿದೆ.